ಭೀಮಾ ನದಿಯ ಮುನಿಸಿಗೆ ಯಾದಗಿರಿಯ ಕುಂಬಾರರ ಕುಟುಂಬಗಳು ಬೀದಿಗೆ ಬಂದಿವೆ. ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಕುಂಬಾರರ ಕುಟುಂಬ ಸಂಕಷ್ಟಕ್ಕೆ ಒಳಗಾಗಿರುವುದು. ದೀಪಾವಳಿಗಾಗಿ ತಯಾರಿಸಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ದೀಪ, ಮಡಿಕೆಗಳು ನೀರು ಪಾಲಾಗಿವೆ. ದೀಪ ತಯಾರಿಕೆಗಾಗಿ ತಂದಿದ್ದ ಮಣ್ಣು, ತಯಾರಿಕಾ ಸಾಮಗ್ರಿಗಳು ಸಹ ಹಾಳಾಗಿವೆ. ಈ ಬಾರಿಯ ದೀಪಾವಳಿಗೆ ಒಂದಷ್ಟು ಲಾಭದ ನಿರೀಕ್ಷೆಯಲ್ಲಿದ್ದಂತಹ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಮನೆಯಲ್ಲಿನ ದವಸ ಧಾನ್ಯದ ಜೊತೆಗೆ ನಮ್ಮ ಬದುಕು ಕೊಚ್ಚಿ ಹೋಯ್ತು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಭೀಮಾ ನದಿಯ ಅಬ್ಬರಕ್ಕೆ ನಿಜಕ್ಕೂ ಕೂಡ ಯಾದಗಿರಿ ಜಿಲ್ಲೆಯ ಬಹುತೇಕ ಕುಟುಂಬಗಳು ತತ್ತರಿಸಿ ಹೋಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಏನು ಒಂದು ಮಡಿಕೆ ಮಾಡುವಂಥ ಕುಟುಂಬಗಳಿದೆ, ಕುಂಬಾರ ಕುಟುಂಬಗಳು. ನಿಜಕ್ಕೂ ಕೂಡ ಅವರು ಬೀದಿಗೆ ಬರುವಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ನಿಮ್ಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಅವರು ಏನು ತಾವು ಬದುಕು ಕಟ್ಟಿಕೊಳ್ಳಿಕ್ಕೆ ಮಾಡ್ತಕ್ಕಂಥ ಮಡಿಕೆಗಳ ಪರಿಸ್ಥಿತಿ ಹೇಗಿದೆ, ದೀಪಗಳ ಪರಿಸ್ಥಿತಿ ಹೇಗೆ ಅನ್ನೋವಂಥದ್ದು. ಯಾಕೆಂದರೆ ಇದನ್ನು ಮಾಡಿದ್ರೇ ಅವರ ಜೀವನ. ಹಾಗಾಗಿ ಏನು ದೀಪಾವಳಿಯ ಹಬ್ಬ ಕೂಡ ಹತ್ತಿರದಲ್ಲಿ ಬರ್ತಾ ಇತ್ತು, ಒಂದಷ್ಟು ಮಡಿಕೆಗಳು ಇರ್ಬೋದು, ದೀಪಗಳು ಇರ್ಬೋದು, ಈ ರೀತಿಯ ಏನು ಮಣ್ಣಿನ ವಸ್ತುಗಳನ್ನು ಮಾಡಿ ಮಾರಾಟ ಮಾಡುವ ಮೂಲಕ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮುಂದಾಗಿದ್ದರು. ಆದರೆ ಅವರ ಪರಿಸ್ಥಿತಿ ನಿಜಕ್ಕೂ ಕೂಡ ಈಗ ಗಂಭೀರ ಆಗಿರುವಂಥದ್ದು. ಯಾಕೆಂದರೆ ಈ ಪ್ರವಾಹದಿಂದಾಗಿ ಅವರ ಮನೆ ಸಂಪೂರ್ಣ ಏನು ಜಲಾವೃತ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಇಲ್ಲಿ ನೀರು ನಿಂತಿದೆ, ಈ ನೀರಿನಲ್ಲಿ ಸಾಕಷ್ಟು ಮಡಿಕೆಗಳು, ದೀಪಗಳು ಎಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿರುವಂಥದ್ದು. ಇಲ್ಲಿ ಕಾಣ್ತಕ್ಕಂಥ ಮಣ್ಣೇನಿದೆ, ಆ ಮಣ್ಣನ್ನು ಮುಖ್ಯವಾಗಿ ಮಡಿಕೆಗಳು ಮತ್ತು ದೀಪ ಮಾಡಲಿಕ್ಕೆ ಅವರು ಬೇರೆಡೆಯಿಂದ ತಂದಿರುವಂಥದ್ದು. ಜೊತೆಗೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಸ್ಟ್ರಕ್ಚರ್ ಕಾಣುತ್ತೆ, ಅದರಲ್ಲಿ ಮಡಿಕೆಗಳನ್ನು ಅವರು ಮಾಡುವಂಥದ್ದು. ಅಂದರೆ ಮಡಿಕೆ ದೀಪಗಳನ್ನು ಅದರಲ್ಲಿಟ್ಟು ಸುಟ್ಟು ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಮಾರಾಟ ಮಾಡುವಂಥದ್ದು. ಮತ್ತು ಈ ಕೋಣೆ ಏನಿದೆ, ಮುಖ್ಯವಾಗಿ ಮಡಿಕೆಗಳನ್ನು ತಯಾರು ಮಾಡುವಂಥ ಕೋಣೆ, ಇದು ಕೂಡ ಸಂಪೂರ್ಣ ಒದ್ದೆ ಆಗಿರೋದನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿರ್ತಕ್ಕಂಥ ಆ ಮಣ್ಣೇನಿದೆ ಅದರ ಮೂಲಕನೇ ಅವರು ಮಡಿಕೆಗಳು, ಗಡಿಗೆಗಳನ್ನೆಲ್ಲ ಮಾಡುವಂಥದ್ದು, ದೀಪಗಳನ್ನು ಮಾಡುವಂಥದ್ದು, ಇದು ಕೂಡ ಸಂಪೂರ್ಣ ಜಲಾವೃತವಾಗಿ ಹಾಳಾಗಿರುವಂಥದ್ದು. ಹೀಗಾಗಿ ಸಾವಿರಾರು ರೂಪಾಯಿ ಅವರು ಖರ್ಚು ಮಾಡಿ ಏನು ಇಷ್ಟೆಲ್ಲ ಮಡಿಕೆಗಳು ಮತ್ತು ದೀಪಗಳನ್ನು ಮಾಡಿದ್ರು, ಅದೆಲ್ಲವೂ ಕೂಡ ಈಗ ಹಾಳಾಗಿರುವಂಥದ್ದು. ಹೀಗಾಗಿ ನಿಜಕ್ಕೂ ಕೂಡ ಅವರ ಪಾಲಿಗೆ ಈ ಬಾರಿಯ ದೀಪಾವಳಿ ನಿಜಕ್ಕೂ ಕೂಡ ಒಂದು ರೀತಿ ಬೆಳಕನ್ನು ನೀಡುವ ಬದಲು ಕತ್ತಲೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಮಡಿಕೆಗಳನ್ನು ಮಾರಾಟ ಮಾಡಿದರೆ ಮಾತ್ರ ಅವರ ಬದುಕು ನಡೆಯುವಂಥದ್ದು. ಅವರ ಪರಿಸ್ಥಿತಿಯನ್ನು ನಾವು ಕೇಳೋಣ. ಇಲ್ಲಿ ಶಿವಪ್ಪ ಅನ್ನುವಂಥವ್ರು ಇದ್ದಾರೆ, ಅವರ ಫ್ಯಾಮಿಲಿ ಇದೆ, ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ಏನು ಎಷ್ಟು ಮಡಿಕೆಗಳು ಹಾಳಾಗಿದೆ? ಈ ರೀತಿ ಯಾವುದಾದ್ರೂ ಮುಂಚೆ ಆಗಿತ್ತಾ? ಇಲ್ಲ ಸರ್, ಇದಕ್ಕಿಂತ ಒಂದು 5 ವರ್ಷ ಮೊದಲು ಆಗಿತ್ತು ರೀ. ಈಗ ಮತ್ತೆ ಇದು 5ನೇ ವರ್ಷದಿಂದ ಇದು 6ನೇ ವರ್ಷ ರೀ ಇದು ಆದದ್ದು. ಅಂದ್ರೆ ಈಗ ಭಾಳ ಲಕ್ಷಣ ಆಗಿದೆ ರೀ ನಮ್ಮದು ಮಾಲ್ ಅಂತಂದ್ರೆ. ಏನಿಲ್ಲ ಅಂತಂದ್ರೆ ಒಂದು ಲಕ್ಷಾನುಗಟ್ಟಲೆ ಮಾಲು ಒಳಗೆ ತುಂಬ್ಕೊಂಡು ಕುಂತಿದ್ದೀವಿ ರೀ. ಒಂದು ಲಕ್ಷಾನುಗಟ್ಟಲೆ ದೀಪಾವಳಿಗೆ, ದಸರಾಕ್ಕೆ ಅವು ಪಣಿತಿಗಳು ಮಾಡ್ಕೊಂಡು ತುಂಬ್ಕೊಂಡು ಕುಂತಿದ್ದೀವಿ ರೀ. ಅವೆಲ್ಲ ಪೂರ ಲಾಸ್ ಆಗ್ಯಾವ ಸರ್. ಅವು ನಮ್ಮದು ಮಾಡೋಂಥ ಮಣ್ಣು ಹರ್ಕೊಂಡು ಹೋಗ್ಯಾವ ಸರ್. ನಾವು ಮಟ್ಟಿಗೆ ಗಡಿಗೆ ಸುಡೋದು ಅಂತಂದ್ರೆ ಸರ, ಇದು ಎಲ್ಲ ಬಟ್ಟೆ ಅಂತಂದ್ರೆ ಅದು ಬಿದ್ದೋಗ್ಯ ಸರ್. ಅದು ಮತ್ತು ಅದರಲ್ಲೇ ಬದುಕೋರಿ ನಾವು. ಅದಿರ್ಲಕ್ಕಪ್ಪ ಅಂತಂದ್ರೆ ನಾವು ಉಪ್ಪು ಜೀವನ ಏನಿಲ್ಲ ರೀ ಸರ್ ನಮ್ಗೆ. ಈಗ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಕೂಡ ಎಲ್ಲ ಒದ್ದೆ ಆಗಿರುವಂಥದ್ದು, ಎಲ್ಲ ಮನೆ ಸುತ್ತ ನೀರು ಆವರಿಸಿದೆ, ಗಡಿಗೆಗಳೆಲ್ಲ ಹಾಳಾಗಿದೆ. ಎಷ್ಟು ಲಾಸ್ ಆಗಿದೆಯಮ್ಮ ಈಗ? ಈಗ ಒಂದು 2-3 ಲಕ್ಷ ಹಾಳಾಗಿದೆ ರೀ ನಮಗೆ. 2-3 ಲಕ್ಷ ಹಾಳಾಗಿದೆ ರೀ. ಈ ದೀಪ ಅಂತಂದರೆ ನಾವು ಈ ಜೋಳ ಅದು ಇದು ಎಲ್ಲ ಮಾಲ್ ಮಸಾಲೆ ತಂದು ಹಾಕ್ಯಂಗೆ ಕುಂತೀವಿ ರೀ. ಹಂಗಾಕಿ ಎಲ್ಲ ಕಲಾಸ ಆಗಿಬಿಟ್ಟದ್ರಿ. ಅಷ್ಟು ನೀರಿಗೆ ಇದಾಗಿಬಿಟ್ಟದ್ರಿ, ಎಲ್ಲ ಲಾಸ್ ಆಗಿಬಿಟ್ಟದ್ರಿ. ಈ ಊಟ ಮಾಡ್ಬೇಕಂದ್ರೆ ನಮಗೇನಿಲ್ಲ ರೀ, ನೀರಿಗೆ ಹಾಕಿಸಿ ಎಲ್ಲ ಕಲಾಸ ಆಗಿಬಿಟ್ಟದ್ರಿ. ನಮಗೆ ಹಿಂಗೆ ಬೇರೆದವರು ಈಗ ಸಹಾಯ ಮಾಡಿ ಕೇಸಿ 3 ದಿನದ ಹೊತ್ತೈತ್ರಿ, ಅವರೇ ನಮಗೆ ಕೊಡ್ಲಾಕತ್ತಾರೆ ರೀ ಊಟ ಮಾಡಕ್ಕೆ. ಶಾಲೆಗೆ ಹೋಗಿವಲ್ರಿ, ಅವರೇ ನಮಗೆ ಅನ್ನ ನೀರು ಕೊಡಾಕತ್ತಾರೆ ರೀ. ನಮಗೆ ಉಣಕಂತ್ರ ಏನಿಲ್ಲ ರೀ, ಅವರೇ ಕೊಡಾಕತ್ತಾರೆ. ಅವ್ರ ಲಾಸಿಂದೇ ನಾವು ಊಟ ಮಾಡೀವಿ ರೀ ಇಷ್ಟು ದಿನ. ಅದ್ರ ಒಟ್ಟಾರೆಯಾಗಿ ಏನು ನಿಜಕ್ಕೂ ಕೂಡ ಈ ಒಂದು ಪ್ರವಾಹದಿಂದ ಏನು ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ನೀರು ಪಾಲಾಗೋದ್ರ ಜೊತೆಗೆ ಅವರ ಬದುಕಿಗೆ ದಾರಿಯಾಗಿದ್ದಂಥ ಕಸುಬು ಏನಿದೆ, ಆ ಮಣ್ಣಿನ ಮಡಿಕೆಗಳು, ದೀಪಗಳು, ಅವು ಕೂಡ ಮಣ್ಣಲ್ಲಿ ಮಣ್ಣಾಗಿರೋದ್ರಿಂದ ಸುಮಾರು 2-3 ಲಕ್ಷ ರೂಪಾಯಿ ನಮಗೆ ಲಾಸ್ ಆಗಿದೆ ಅನ್ನುವಂಥದ್ದನ್ನು ಈ ಕುಟುಂಬ ಹೇಳ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ, ಅವರಿಗೆ ಸೂಕ್ತ ಪರಿಹಾರದ ವ್ಯವಸ್ಥೆ ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಯಾದಗಿರಿ.